ಬೆಳ್ತಂಗಡಿಯ KEB ರಸ್ತೆಯ ಪವನ್ ಕ್ಯಾಂಟೀನ್ನಲ್ಲಿ ನಡೆಯುತ್ತಿದ್ದಂತಹ ಅನೈತಿಕ ವ್ಯವಹಾರವನ್ನು ಬೆಳ್ತಂಗಡಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹೆಣ್ಣೊಬ್ಬಳನ್ನು ರಕ್ಷಿಸಿ ಆಕೆಯ ಗಂಡನನ್ನು ಮತ್ತು ಆ ಪವನ್ ಕ್ಯಾಂಟೀನ್ನ ಮಾಲೀಕನನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಗಿರಾಕಿಯಾಗಿ ಹೋಗಿದ್ದ ವ್ಯಕ್ತಿಯನ್ನು ಆ ಪ್ರಕರಣಕ್ಕೆ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಹಲವು ವಿಚಾರಗಳು ಬಯಲಿಗೆ ಬರತೊಡಗಿದೆ. ಈ ಪವನ್ ಕ್ಯಾಂಟೀನ್ನಲ್ಲಿ ಇಂತಹ ದಂಧೆ ಕಳೆದ 6 ತಿಂಗಳಿನಿಂದ ನಿರಂತರವಾಗಿ ನಡೆಯುತ್ತಿತ್ತು. ಕೆಲವೊಂದು ಹೆಣ್ಣು ಮಕ್ಕಳು ಆ ಪವನ್ ಕ್ಯಾಂಟೀನ್ಗೆ ಬಂದು ಗಿರಾಕಿಗಳನ್ನು ಆಕರ್ಷಿಸಿ ವ್ಯವಹಾರ ಕುದುರಿಸಿಕೊಳ್ಳುತ್ತಿದ್ದರು. ಅದು ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಗೊತ್ತಿತ್ತು. ಆದರೆ ಯಾರೂ ಸಹ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ. ಈ ಪವನ್ ಕ್ಯಾಂಟೀನ್ನಲ್ಲಿ ನಡೆಯುತ್ತಿದ್ದ ದಂಧೆ ಬಗ್ಗೆ ಕೆಲವರು ಹದ್ದಿನ ಕಣ್ಣು ಇಟ್ಟಿದ್ದರು. ಕೆಲವು ದಿನಗಳ ಹಿಂದೆ ಮುಸ್ಲಿಂ ಹೆಣ್ಣು ಮಗಳೊಬ್ಬಳು ಆ ಪವನ್ ಕ್ಯಾಂಟೀನಿಗೆ ಬಂದಿದ್ದಾಗ ಅಲ್ಲಿಗೆ ಬಂದಂತಹ ಗಿರಾಕಿ ಅನ್ಯ ಧರ್ಮೀಯನಾಗಿದ್ದ. ಈ ವಿಚಾರ ಸ್ಥಳೀಯರಿಗೆ ಗೊತ್ತಾಗಿತ್ತು. ಅವರು ಈ ಬಗ್ಗೆ ಮಾಹಿತಿಯನ್ನು ಸೋರಿಕೆ ಮಾಡುವ ಮೊದಲೇ ಅವರಿಬ್ಬರು ಜಾಗ ಖಾಲಿ ಮಾಡಿದ್ದರು. ಆದ್ದರಿಂದಾಗಿ ಆ ಪವನ್ ಕ್ಯಾಂಟೀನಲ್ಲಿ ಮುಸ್ಲಿಂ ಮಹಿಳೆಯರನ್ನು ಬಳಸಿಕೊಂಡು ದಂಧೆ ಮಾಡಲಾಗುತ್ತಿದೆ ಎನ್ನುವಂತಹ ಮಾಹಿತಿಗಳು ಸೋರಿಕೆಯಾಗ ತೊಡಗಿತ್ತು. ಆಗ ಕೆಲವು ಯುವಕರು ಸೇರಿಕೊಂಡು ಇದನ್ನೊಂದು ಮಟ್ಟ ಹಾಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹದ್ದಿನ ಕಣ್ಣು ಇಟ್ಟಿದ್ದರು. ಬೆಳ್ತಂಗಡಿಯ ಲಾಯ್ಲದ ಹೆಣ್ಣೊಬ್ಬಳು ಆ ಪವನ್ ಕ್ಯಾಂಟೀನ್ಗೆ ನಿಯಮಿತವಾಗಿ ಬರುತ್ತಿದ್ದಳು ಎನ್ನುವಂತಹ ಮಾಹಿತಿ ಆಕೆಯ ಗಂಡನ ಸಂಬಂಧಿಕರಿಗೆ ಗೊತ್ತಾಗಿತ್ತು. ಆಕೆಯ ಗಂಡ ವಿದೇಶದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಆಕೆಗೆ ಸುಮಾರು 17 ವರ್ಷದ ಗಂಡು ಮಗನಿದ್ದಾನೆ. ಆದರೂ ಆಕೆ ತನ್ನ ಖರ್ಚಿಗೆ ಬೇಕಾಗಿ ಇಂತಹ ಹೊಲಸು ವೃತ್ತಿಯನ್ನು ನಡೆಸುತ್ತಿದ್ದಳು. ಇದು ಆಕೆಯ ಗಂಡನ ಸಂಬಂಧಿಕರಿಗೆ ಇರಿಸು ಮುರಿಸು ಉಂಟು ಮಾಡುತ್ತಿದ್ದವು. ಅದಕ್ಕಾಗಿ ಅವರು ಆಕೆಯನ್ನು ರೆಡ್ ಹ್ಯಾಂಡಾಗಿ ಹಿಡಿಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಕೆಯ ಮೇಲೆ ಒಂದು ಕಣ್ಣು ಇಟ್ಟಿದ್ದರು. ಆಕೆ ಮೇ 10ರಂದು ಬೆಳಿಗ್ಗೆ ಮನೆಯಿಂದ ಹೊರಟಿದ್ದಳು. ಆದ್ದರಿಂದಾಗಿ ಆಕೆಯನ್ನು ಫಾಲೋ ಮಾಡಿಕೊಂಡು ಕೆಲವು ಯುವಕರು ಬಂದಿದ್ದರು. ಆದರೆ ಆಕೆ ಎಲ್ಲಿಗೆ ಹೋದಳು ಎನ್ನುವುದು ಗೊತ್ತಾಗಿರಲಿಲ್ಲ. ಆದ್ದರಿಂದಾಗಿ ಅವರು ಹಲವು ಕಡೆಗಳಲ್ಲಿ ವಿಚಾರಿಸಿದರು. ಆದರೆ ಸುಳಿವು ಸಿಕ್ಕಿರಲಿಲ್ಲ. ಆಕೆ KEB ರಸ್ತೆಯ ಪವನ್ ಕ್ಯಾಂಟೀನಿಗೆ ಬಂದಿರಬೇಕು ಎನ್ನುವಂಥ ಸಂಶಯದಲ್ಲಿ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಆದರೆ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇತ್ತು. ದಾಳಿ ನಡೆಸಬೇಕಾದಂತಹ ಅಧಿಕಾರಿಗಳು ಇರಲಿಲ್ಲ. ಅಂದರೆ ಸಬ್ ಇನ್ಸ್ಪೆಕ್ಟ್ರು ಬೇರೆ ಕರ್ತವ್ಯದ ನಿಮಿತ್ತ ಹೊರಗೆ ಹೋಗಿದ್ದರು. ಸಬ್ ಇನ್ಸ್ಪೆಕ್ಟ್ರು ಠಾಣೆಗೆ ಬಂದಾಗ ಮಧ್ಯಾಹ್ನದ ಕಳೆದಿತ್ತು. ಆ ಸಂದರ್ಭದಲ್ಲಿ ಕೆಲವು ಸಿಬ್ಬಂದಿಗಳನ್ನು ಒಟ್ಟುಗೂಡಿಸಿ ಪವನ್ ಕ್ಯಾಂಟೀನಿಗೆ ದಾಳಿ ನಡೆಸಿದ್ದರು. ಈ ಸಂದರ್ಭದಲ್ಲಿ ಯಾರು ಮಾಹಿತಿ ಕೊಟ್ಟಿದ್ದಾರೋ ಅವರಿಗೆ ಸಂಬಂಧಿಸಿದ ಮಹಿಳೆ ಅಲ್ಲಿ ಇರಲಿಲ್ಲ. ಆಕೆ ತನ್ನ ಕಾಯಕವನ್ನು ಮುಗಿಸಿ ಹೋಗಿಯಾಗಿತ್ತು. ಆದರೆ ಕ್ಯಾಂಟೀನನ್ನು ಸರ್ಚ್ ಮಾಡಿದಾಗ ಅಲ್ಲಿ ಕೆಲವೊಂದು ಅನಪೇಕ್ಷಿತ ವಸ್ತುಗಳು ಪತ್ತೆಯಾಗಿದ್ದವು. ಸುಂದರ್ ಶೆಟ್ಟಿಯವರನ್ನು ವಿಚಾರಿಸಿದಾಗ ಇಲ್ಲಿ ಯಾರು ಇಲ್ಲ, ಇವತ್ತು ಕ್ಯಾಂಟೀನು ಬಂದು ವ್ಯಾಪಾರ ಇಲ್ಲ ಎಂದು ಸಬೂಬು ಹೇಳಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಒಮ್ಮೆ ಕ್ಯಾಂಟೀನಿಂದ ಹೊರಗೆ ಬಂದಿದ್ದರು. ತಮಗೆ ಮಾಹಿತಿ ಕೊಟ್ಟವರನ್ನು
ವಿಚಾರಿಸಿದಾಗ ಇಲ್ಲ, ಆ ಕ್ಯಾಂಟೀನ್ನ ಒಳಗೆ ಹೆಣ್ಣೊಬ್ಬಳು ಇದ್ದಾಳೆ, ಅವಳು ಹೋಗಿದ್ದನ್ನು ನೋಡಿದ್ದೇವೆ, ಆದ್ದರಿಂದ ನೀವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಎಂದು ಕೋರಿಕೊಂಡರು. ಅದರಂತೆ ಪೊಲೀಸರು ಮತ್ತೆ ಪರಿಶೀಲನೆ ಮಾಡಿದಾಗ ಒಳಗಿನ ಅಡುಗೆ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಹೆಣ್ಣು ಕುಳಿತುಕೊಂಡಿದ್ದಳು. ಆಕೆಯ ಗಂಡ ಉಸ್ಮಾನ್ ಹೊರಗೆ ಇದ್ದ, ಸುಂದರ್ ಶೆಟ್ಟರು ಇದ್ದರು. ಅದರಿಂದಾಗಿ ಆಕೆಯನ್ನು ಅಲ್ಲಿ ರಕ್ಷಿಸಲಾಯಿತು. ಮತ್ತು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಈ ದಂಧೆಯನ್ನು ಅವರು ನಿರಂತರವಾಗಿ ನಡೆಸ್ತಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈ ಹೋಟೆಲ್ನಲ್ಲಿ ಇಂಥ ಇಕ್ಕಟ್ಟಿನ ಜಾಗದಲ್ಲಿ ಯಾಕೆ ಇಂತಹ ದಂಧೆ ನಡೆಸ್ತಿದ್ದಾರೆ ಎನ್ನುವುದನ್ನು ಪರಿಶೀಲಿಸ್ತಾ ಹೋದಾಗೆ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದೇನೆಂದರೆ, ಬೆಳ್ತಂಗಡಿ ಪರಿಸರದಲ್ಲಿ 10 ವಸತಿ ಗೃಹಗಳಿವೆ. ಅದು ಎಲ್ಲವೂ ಪ್ರವಾಸಿಗರಿಗೆ ಮೀಸಲಾದಂಥ ವಸತಿ ಗೃಹಗಳು. ಆ ವಸತಿ ಗೃಹಗಳಲ್ಲಿ ಈ ಹಿಂದೆ ಇಂಥದ್ದೇ ದಂಧೆ ನಿರಂತರವಾಗಿ ನಡೆಯುತ್ತಿತ್ತು. ಕಳೆದ 1 ವರ್ಷದಿಂದ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೂ ಒಂದು ಸೂಚನೆ ಇತ್ತು. ಯಾವುದೇ ವಸತಿ ಗೃಹಗಳನ್ನು ಕಣ್ಣಿಡಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದವಾಗುವಂತಹ ಕೃತ್ಯಗಳು ನಡೆದರೆ ಅದನ್ನು ತಡೆಗಟ್ಟಬೇಕು ಎನ್ನುವುದು. ಅದರಂತೆ ಪೊಲೀಸರು ಪ್ರತಿ ವಾರ ಪ್ರತಿ ವಸತಿ ಗೃಹಗಳಿಗೆ ಹೋಗಿ ಅಲ್ಲಿನ ರಿಜಿಸ್ಟರನ್ನು ಚೆಕ್ ಮಾಡ್ತಾಯಿದ್ರು. ಹೊರ ಭಾಗದ ಜನರು ಬಂದು ಅಲ್ಲಿ ಉಳ್ಕೊಂಡಿದ್ದರೆ ಅದು ಪ್ರವಾಸಿಗರು ಎಂದು ಅರ್ಥ. ಆದ್ದರಿಂದಾಗಿ ಎಲ್ಲ ವಸತಿ ಗೃಹದ ಮ್ಯಾನೇಜರ್ಗಳಿಗೆ, ಸಿಬ್ಬಂದಿಗಳಿಗೆ ಸ್ಪಷ್ಟ ಸೂಚನೆ ಪೊಲೀಸ್ ಇಲಾಖೆಯಿಂದ ಇತ್ತು. ಅದೇನೆಂದೇಳಿದರೆ, ಸ್ಥಳೀಯರಿಗೆ ಯಾವುದೇ ಕಾರಣಕ್ಕೂ ವಸತಿ ಗೃಹದಲ್ಲಿ ತಂಗಲು ಅವಕಾಶ ನೀಡಬಾರದು. ಯಾಕಂತ ಹೇಳಿದರೆ ಸ್ಥಳೀಯರಿಗೆ ಆ ಅವಶ್ಯಕತೆ ಇರುವುದಿಲ್ಲ. ಅವರಿಗೆ ಅಂತಹ ಅವಶ್ಯಕತೆ ಇರುವುದು ಕೇವಲ ಅನೈತಿಕ ವ್ಯವಹಾರಕ್ಕೆ ಮಾತ್ರ ಎನ್ನುವುದಂತೂ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಪೊಲೀಸರ ಈ ಸೂಚನೆಯಂತೆ ಯಾವುದೇ ವಸತಿ ಗೃಹಗಳ ಸಿಬ್ಬಂದಿಗಳು ಸ್ಥಳೀಯರಿಗೆ ಕೊಠಡಿ ಬಾಡಿಗೆಗೆ ಕೊಡ್ತಿರಲಿಲ್ಲ. ಆದ್ದರಿಂದಾಗಿ ಈ ವಿಟಪುರುಷರು ಅದಕ್ಕೆ ಬೇಕಾಗಿ ಕೆಲವೊಂದು ಬೇರೆ ಬೇರೆ ಮನೆಗಳನ್ನು ಗುರುತಿಸಿಕೊಂಡು ಅದನ್ನು ಉಪಯೋಗಿಸಿಕೊಳ್ತಿದ್ದರು. ಇದೀಗ ಸುಂದರ್ ಶೆಟ್ಟಿಯವರ ಪವನ್ ಹೋಟೆಲು ಸಹ ಅದೇ ರೀತಿಯ ಅಡ್ಡೆಯಾಗಿ ಮಾರ್ಪಡಲು ಕಾರಣವಾಗಿದೆ. ಆ ಹೋಟೆಲು ಅನಧಿಕೃತ, ಅದಕ್ಕೆ ಲೈಸೆನ್ಸ್ ಇಲ್ಲ. ಆದರೂ ಅದಕ್ಕೆ ಮೆಸ್ಕಾಂನವರು ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಅಲ್ಲೇ ಅವರೊಂದು ಕೊಠಡಿ ಮಾಡಿಕೊಂಡು, ಒಂದು ಅಡಿಗೆ ಮನೆ ಮಾಡಿಕೊಂಡು ಅದನ್ನು ಬಾಡಿಗೆಗೂ ಕೊಟ್ಟಿದ್ದರು. ಅದು 6 ತಿಂಗಳ ಹಿಂದೆ ಅದರಲ್ಲಿ ಬಾಡಿಗೆಗಿದ್ದವರು ತೆರವುಗೊಳಿಸಿದ ನಂತರ ಆ ಕೊಠಡಿ ಮತ್ತು ಅಡುಗೆ ಕೋಣೆಯನ್ನು ಈ ರೀತಿಯ ವ್ಯವಹಾರಗಳಿಗೆ ಬಾಡಿಗೆಗೆ ನೀಡಲಾಗುತ್ತಿತ್ತು. ಯಾಕಂದರೆ ಒಂದು ಸಾರಿ ಯಾರಾದರೂ ಬಂದು ಅಲ್ಲಿ ಅದನ್ನು ಉಪಯೋಗಿಸಿದರೆ 1,000 ರೂಪಾಯಿ ಬಾಡಿಗೆಯನ್ನು ಪಡೀತಿದ್ದರು. ಇದು ವಾರದಲ್ಲಿ 2-3 ಬಾರಿ ನಡೀತಿತ್ತು. ಆದ್ದರಿಂದಾಗಿ ಪವನ್ ಕ್ಯಾಂಟೀನು ಸ್ಥಳೀಯರಿಗೆ ನೋಟೆಡ್ ಆಗಿತ್ತು ಮತ್ತು ಅಲ್ಲಿ ಇಂಥದ್ದೇ ವ್ಯವಹಾರ ನಡೀತಿದೆ ಎನ್ನುವುದಂತೂ ಸ್ಪಷ್ಟವಾಗಿತ್ತು. ಆದ್ದರಿಂದಾಗಿ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಇದೀಗ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ವಿಚಾರಗಳು ಬೆಳಕಿಗೆ ಬಂದಿದೆ.